ನಿನ್ನ ಯಾವ ಪುಣ್ಯಾಂಗ ಬಿಟ್ಟಿದ್ದಕ್ಕೆ ಚುನಾವಣೆ ಹತ್ತಿರ ಬಂದದ್ದೆಲ್ಲ ನನಗೆ ಬಿಸಿ ಕಾಣುತ್ತದೆ. ಇನ್ನು ಸಾಧ್ಯವಿಲ್ಲ. ಇನ್ನು ಜೀವಂತರೊಳಗೆ ನಿನ್ನ ಸಮಾಧಿ ಕಟ್ಟಿ ಸಮಾಧಾನದಿಂದ ಮಾಡುವೆ ನನ್ನ ರಾಜಕೀಯ. ಸತ್ಯಮೂರ್ತಿನ ಕರ್ಕೊಂಡು ಬರಕ್ ಒಬ್ರಂತ ಇನ್ನು ಜೋರಾಗಿ ಅದಕ್ಕೆ ಶಕ್ತಿ ಪ್ರಸಾದ್ ಬಡವರ ಗೋಮಾಳದಿಂದ ತಪ್ಪಿಸುವುದಕ್ಕಾಗಿ ನಗುನ ನಿನ್ನ ಅನ್ಯಾಯ ಧರ್ಮ ಪ್ರತಿಭಟಿಸಿದ್ದಕ್ಕಾಗಿ ನನ್ನ ತಮ್ಮ ಪರಶುರಾಮ ಸಂಪತ್ತನ್ನು ಬಯಲುಪಡಿಸಿದ್ದಕ್ಕಾಗಿ ನಗುತ್ತಿರುವೆಯಾ? ದುರ್ಗಾಪ್ರಸಾದ್ ನಾಯಿಗಳನ್ನ ಕಳಿಸಿ ಈ ತನಕ ಎಳಿಸಿಕೊಂಡು ಬಂದಿದ್ದಕ್ಕಾಗಿ ನಗುತ್ತಿರುವೆಯಾ? ಸತ್ಯಮೂರ್ತಿ ಮೆಚ್ಚಲೇಬೇಕು ನಿನ್ನ ಗೊಂಡಿಗೆ ನಾಯಿಗಳನ್ನು. ಬೀದಿ ನಾಯಿ ಅಂತ ನನ್ನ ಮನೆ ಬಾಗಿಲು ಎಲ್ಲರೇ ಹುಚ್ಚು ನಾಯಿ ಅಂತ ಹೇಳ್ತಾರೆ. ಅಂದರೆ ನನ್ನ ಎದುರಿಗೆ ಎಲ್ಲರೂ ಕುಡಿಗಳಂತ ತಿಂದಿಲ್ಲ. ಆದರೆ ಅದಕ್ಕೆ ಕುರಿ ಹಾಕ್ತಿರಂದ್ರೆ ನಾ ತಿಳಿದರೇನಲ್ಲ ಕುರಿ ಹುಲಿ ಅನ್ನದೆ ಸುಂದರವಾದ ಜೇಡಿನ ಗೂಡಿನಲ್ಲಿ ಒಂದು ಅದು ಯಾಕೆ ಗೊತ್ತಾ? ಎಲ್ಲ ಹುಳಗಳು ಏಡಿಯಾದರೂ ಜೇಡಿನ ಕೂಡ ಅದಾದರೂ ಜೇಡಿನ ಕೂಡ ಕಾಪಾಡಿಕೊಳ್ಳದಂದು ನೀನು ನಮ್ಮಂತ ಬಿಕಾರಿಗಳನ್ನು ಕುರಿಗಳನ್ನು ತಿನ್ನುವ ತೋಳವಾಗಿರಬಹುದು. ಆದರೆ ತೋಳದ ಕಪ್ಪಡ ಕತ್ತರಿಸುವ ಬೇಟೆಗಾರ ಈ ಸತ್ಯಮೂರ್ತಿ ಮಾತ್ರ ಮರೆಯಬಡಲೇ ಮಗನ ಬೇಟೆಗಾರ. ಸ್ವಯಂ ಬೇಟೆಗಾರನಿಗೆ ಅದು ಹೇಗೆ ಬಲಿ ಬೀಸಬೇಕಂತ ಈ ಕಸಬನಿಗೆ ಚೆನ್ನಾಗಾಗುತ್ತೋ. ನೀನಲ್ಲದೆ ನಿನ್ನ ತಮ್ಮ ಬಿಕಾರಿ ಸಹ ನನಗೆ ಬಹಳ ತೊಂದರೆ ಕೊಟ್ಟಿರ್ತಿದ್ದಾನೆ. ನಿಮ್ಮಿಬ್ಬರ ವಿಷಯದಲ್ಲಿ ನನ್ನ ರಾಜಕೀಯ ಚಿತ್ರಣ ಬದಲಾಗದಂತ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಗೋರಿಯನ್ನು ನೀವೇ ತೊಡಿಕೊಳ್ತೀರಿ. ದಲಿತರ ಬಾಳಿಗೆ ಕಲೆ ಆಡುವಾಗಲೇ ಜೀವಂತ ಅನ್ಯಾಯವಿದ್ದ ಅಮಾಯಕರ ರೌಡಿಗಳಾಗಿ ಬದುಕು ಚಂದ. ಇಲ್ಲದಿದ್ದರೆ ಚುನಾವಣೆಯ ಮರಣ ರಂಗದಲ್ಲಿ ರಕ್ತದ ಹೋಮ ಆಟದಲ್ಲಿ ಮುಗಿದು ಎಚ್ಚರ. ನನಗೆ ಎಚ್ಚರ ಹೇಳೋದು ಮೊದಲು ನೀನು ನಿನ್ನ ತಮ್ಮ ಪರಶುರಾಮ ಎಲ್ಲಿಯಾದರೂ ದೂರ ಹೋದರೆ ಸರ್. ಇಲ್ಲವಾದರೆ ನಿನ್ನ ಛಲ ನೀ ಬಿಡದೆ ಹೋರಾಡಿದರೆ ನಿನ್ನ ಛಲ ಎದುರಿಗೆ ನನ್ನ ಬಲ ಪ್ರದರ್ಶಿಸಿ ನಿಮ್ಮಿಬ್ಬರ ಮುಮ್ಮಾಳ ಪುಟಿಗಳನ್ನ ಅಲ್ಲಿ ಬಡಿತೇನೆ. ಜೋಕೆ ಹೇಳುತ್ತಿರುವ ಜೋಕುಮಾರ, ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ನೋಡು. ದೌರ್ಜನ್ಯಕ್ಕೆ ಜಯವಿಲ್ಲ, ಧರ್ಮಕ್ಕೆ ಸೋಲಿಲ್ಲ, ಅನ್ಯಾಯ ದೌರ್ಜನ್ಯ ದರ್ಪದಿಂದ ಎಲ್ಲವನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ನಾನು ಹೇಳುತ್ತೇನೆ ಕೇಳು. ಈ ಸಾರಿ ಚುನಾವಣೆಯಲ್ಲಿ ಹಿಂದೆ ಸರಿದು ಮುಂದಿನ ಚುನಾವಣೆ ತನಕ ಸ್ವಾರ್ಥದಿಂದ ದಿನ ದಲಿತರ ಬಡವರ ಸೇವೆ ಮಾಡು. ಆಗ ನಮ್ಮಂತವರು 100 ಜನ ಬಂದು ನಿನ್ನದೇ ಆಗಿರುತ್ತದೆ. ಆದರೆ ಧರ್ಮ ಬಿಟ್ಟು ಆ ಧರ್ಮದಲ್ಲಿ ನಡೆದರೆ ನಿನ್ನ ಅಪಜಯ ಬಾಳಲೆ ಕಟ್ಟಿ ಮಗನೇ ಬೇಡಲೇ ಮಗನೇ ಎಚ್ಚರ.
ಅಪಜಯ ಈ ದುರ್ಗಾ ಪ್ರಸಾದಿಗೆ ಅಪಜಯ ಇನ್ನು ಎಲ್ಲಿದೆ ಈ ಸಮಾಜದಲ್ಲಿ ನ್ಯಾಯ ಧರ್ಮ. ನಾನು ಅಧರ್ಮ ದಾರಿಯಲ್ಲಿ ಹೋರಾಡಿದರೆ ಅಂತ ಧರ್ಮವಂತರು ಯಾರಿರ್ತಾರೆ? ನಮ್ಮಂತರು ಮತಪೇಕ್ಷಿಕೆ ಬಂದರೆ ಕೊಟ್ಟಷ್ಟು ಸೇದಿ ಕುಡಿದು ಸಿಕ್ಕಷ್ಟು ರೊಕ್ಕ ಪಡೆದು ಜಾಸ್ತಿ ಕೊಟ್ಟು ನೀವು ಮತ ಹಾಕೋದು. ಇದೇ ನಿನ್ನ ಸಮಾಜದ ಜನ. ಕಟ್ಟಿಕೊಂಡ ಹೆಂಡತಿಗೆ ಮುಂಕು ಬೂದಿ ಎರಚಿ ಹೆಣ್ಣನೊಂದಿಗೆ ಮಕ್ಕಳು ಬಳಸುತ್ತಿರುವ ಗಂಡತಿ ಹೆಣ್ಣದಿಗೆ ಮೋಸ ಮಾಡೋದು ಇದೇ ಧರ್ಮವೇ? ನಡು ರಾತ್ರಿಯಲ್ಲಿ ತಾಳಿ ಕಟ್ಟದ ಹೆಂಡತಿಗೆ ಪನ್ನೀರು ಸ್ನಾನ ಮಾಡುತ್ತಿದ್ದರೆ ಗಂಡನ ಗುಂಡು ಕೋಳಿ ಸೂಳೆ